ನಮಸ್ತೆ, ಶುಭೋದಯ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮ ಮತ್ತಷ್ಟು ಮಗದಷ್ಟು ರೋಚಕವಾಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ನಾವು ಕೊಡುವಂತಹ ಪ್ರಿಡಿಕ್ಷನ್ಸ್ ಈ ಕಾರ್ಯಕ್ರಮದ ಮೂಲಕ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆದಂತಹ ಶ್ರೀಮತಿ ಮೀತಾ ಅವರು ಪ್ರತಿ ಬಾರಿಯೂ ಬಹಳ ನಿಖರವಾದಂತಹ ಪ್ರಿಡಿಕ್ಷನ್ಸ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಅಂಥದ್ದೇ ವಿಶೇಷ ಮಾಹಿತಿಯನ್ನ ಹೊತ್ತು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಮತ್ಯಾಕೆ ತಡ, ಅವರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಾನು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ, ಪ್ರತಿ ಬಾರಿಯೂ ನಿಖರವಾಗಿರುತ್ತೆ ಮತ್ತು ಅಷ್ಟೇ ರೋಚಕವಾದ ಸಂಗತಿಗಳು, ಊಹೆನೆ ಮಾಡಿರಲ್ಲ ಯಾರು ಅಂಥ ಸಂಗತಿಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಬರ್ತಾ ಇದ್ದೀರಿ. ಮತ್ತೆ ನಮಗೆ ಇವತ್ತು ತಿಳಿಸಿದ್ದೀರಿ ತುಲಾರಾಶಿಯ ಬಗ್ಗೆ ಮತ್ತು ಅಲ್ಲಿ ಬರುವಂತಹ ನಕ್ಷತ್ರಗಳ ಬಗ್ಗೆ, ಅಕ್ಷರಗಳ ಬಗ್ಗೆ ತಾವು ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಅದನ್ನ ಹೇಳೋದಾದ್ರೆ ಮೇಡಮ್ ನೋಡಿ, ತುಲಾರಾಶಿ ಅಂತ ಅಂದರೆ 6 ಅನ್ನೋ ಅಕ್ಷರ ಬರುತ್ತೆ. ಆಲ್ಮೋಸ್ಟ್ 6 ಅಂತ ಅಕ್ಷರದಲ್ಲಿ ಯಾರ್ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರಾ ಅವರೆಲ್ಲ ತುಲಾರಾಶಿಯವರೇ ಆಗಿರ್ತಾರೆ. ಜೊತೆಗೆ ಈ 6 ಅನ್ನೋ ಅಕ್ಷರಕ್ಕೆ ತುಂಬ ಟೈಮ್ ಚೆನ್ನಾಗಿಲ್ಲ, 6 ಅನ್ನೋ ಅಕ್ಷರದಲ್ಲಿ ಏನಾದರೂ ಒಂದು ಕಂಟಕಗಳಿರುತ್ತೆ ಅಂತ ನಾನು ಸದಾ ಹೇಳ್ತಾನೆ ಇದ್ದೆ. ನೋಡಿ, ಈಗ ತುಲಾರಾಶಿಗೂ ಕೂಡ ಟೈಮ್ ತುಂಬ ಬ್ಯಾಡ್ ಇದೆ ಅಂತ ಸಾಕಷ್ಟು ದಿನಗಳಿಂದ ಹೇಳ್ತಾನೆ ಇದ್ದೇನೆ. ಯಾಕಂದರೆ ಶನಿ ಬಂದು 6ನೇ ಮನೇಲಿ ಇರ್ತಾರೆ. ಹಾಗಾಗಿ ಗುರು ಬದಲಾದ ಮೇಲೂ ಕೂಡ ತುಲಾರಾಶಿಯವ್ರಿಗೆ ಯಾವುದೇ ಒಂದು ಬೆನಿಫಿಟ್ ಇರಲಿಲ್ಲ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಗುರು ಚೆನ್ನಾಗಿದೆ, ಗುರು ದೃಷ್ಟಿ ಇದೆ ಅಂತ ಹೇಳ್ತಾರೆ. ಆದರೆ ಅದು ಯಾವುದೂ ಲೆಕ್ಕ ಇಲ್ಲ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ತುಲಾರಾಶಿಯವ್ರಿಗೆ ಗುರು ಅನ್ನೋದೇ ಆಗ್ಬರಲ್ಲ, ಗುರು ಬಲ ಅನ್ನೋದೇ ಆಗ್ಬರಲ್ಲ. ಯಾಕಂದರೆ ಗುರು ಬಂದು ರಾಶಿಗೆ 3ನೇವನಾಗಿ 6ನೇವನಾಗಿರ್ತಾನೆ. ಸೊ ಹಾಗಾಗಿ ಜಗಳ, ಕೋಪ, ಮದ, ಮತ್ಸರ ಎಲ್ಲವೂ ಕೂಡ ಈ ಗುರುವಿಂದ ತುಲಾರಾಶಿಯವ್ರಿಗೆ ಸ್ಟಾರ್ಟ್ ಆಗಿರುತ್ತೆ. ಅದರಲ್ಲೂ ನೋಡಿ 6 ಅನ್ನೋ ಅಕ್ಷರ ಅಂತ ಹೇಳಿದೆ. 6 ಅನ್ನೋ ಅಕ್ಷರಕ್ಕೆ ಒಂದಲ್ಲ ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಬಂದಿದ್ದೆ. ಆದರೆ ಈಗ ನೀವು ರೀಸೆಂಟಾಗಿ ಮೊನ್ನೆಯ ಒಂದು ಪ್ರಕರಣಗಳು ನೋಡಿದಾಗ ರಾಹುಲ್ ಗಾಂಧಿ ಅವರು ನೋಡಿ, ಅವ್ರಿಗೂ ಕೂಡ ಎಂಥ ಸಂಕಷ್ಟದ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈ 6 ಅನ್ನೋ ಅಕ್ಷರದಲ್ಲಿ ಇರ್ತಾರೆ, ಅವ್ರದ್ದು ತುಲಾರಾಶಿನೇ ಆಗಿರ್ಬೋದು. ಆದರೆ ಅವರು ಯಾಕಂತಂದರೆ ಈ ರಾಜಕೀಯ ಅಂತ ಬಂದಾಗ ಅವರ ಒಂದು ತಲತಲಾಂತರ, ಅವರ ಫ್ಯಾಮಿಲಿ ಕೂಡ, ಗಾಂಧಿ ಫ್ಯಾಮಿಲಿ ಕೂಡ ತುಂಬ ವರ್ಷಗಳಿಂದ ರಾಜಕೀಯದಲ್ಲಿ ಛಾಪನ್ನು ಮೂಡಿಸಿರೋ ಅಂಥ ಒಂದು ಫ್ಯಾಮಿಲಿ ಅದಾಗಿರುತ್ತೆ, ಒಂದು ಕುಟುಂಬ ಅದಾಗಿರುತ್ತೆ. ಆದರೆ ಅವ್ರಿಗೂ ಕಷ್ಟ ತಪ್ಪಿದ್ದಲ್ಲ. ಅವ್ರಿಗೂ ಕೂಡ ನೋಡಿ, ನಿನ್ನೆ ಅವರ ಒಂದು ರೋಚಕ ಕತೆ ಅಂತಂದರೆ ಮೂಗಲ್ಲಿ ಇದರಲ್ಲಿ ರಕ್ತ ಬರೋ ಥರ ಒಂದು, ಅಂದರೆ ಇದೆಲ್ಲ ಅವಮರ್ಯಾದೆ ಅಂತ ಹೇಳ್ತೀನಿ. ಪೊಲೀಸರಿಂದ ಏಟನ್ನು ತಿಂದು ಎಲ್ಲೋ ಒಂದು ಕಡೆ ಇದು, ಯಾಕಂದರೆ ಅವರ ಒಂದು ಸ್ಥಾನಮಾನಕ್ಕೆ ಇದು ಧಕ್ಕೆ ಅಂತ ಹೇಳ್ಬೋದು. ಇದೊಂಥರ ಅಪಮಾನ, ಅವಮರ್ಯಾದೆ ಅಂತ ಕೂಡ ಹೇಳ್ಬೋದು. ಇದು ಎಂಥವ್ರಿಗೂ ಬಿಡಲ್ಲ. ಈ ಅಕ್ಷರ ಆಗಿರ್ಬೋದು, ರಾಶಿ ಆಗಿರ್ಬೋದು, ಗ್ರಹಗಳ ಬದಲಾವಣೆಯಿಂದ ಎಂಥವ್ರಿಗೂ ಇದು ತಪ್ಪಿದ್ದಲ್ಲ ಅಂತ ಇದೇ ಒಂದು ನಿದರ್ಶನ ಸಾಕ್ಷಿಯಾಗಿರುತ್ತೆ. ಜೊತೆಗೆ ನೋಡಿ, 6 ಅಂತ ಅಂದರೆ ದೇವೇಗೌಡರು ಫ್ಯಾಮಿಲಿ ಅಂತ ಬಂದಾಗ ತುಲಾರಾಶಿ ರೇವಣ್ಣ ಅವರಾಗಿರ್ಬೋದು, ಅವರು ಎಷ್ಟು ನೊಂದಿದ್ದಾರೆ ಅಂತಂದರೆ, ಯಾಕಂದರೆ ಅವರ ಒಂದು ಸಂಕಷ್ಟದ ಪರಿಸ್ಥಿತಿ, ಅವರ ತಾಯಿಯನ್ನು ಕಳ್ಕೊಂಡಿದ್ದಾರೆ, ಜೊತೆಗೆ ಅವರ ಮಗ ಕೂಡ ಬಂದು ನೋಡದೇ ಇರೋವಂಥ ಪರಿಸ್ಥಿತಿ, ಅವ್ರ ನೋವು ಬಹಳ ಇರುತ್ತೆ. ಇದು ತುಲಾರಾಶಿ 6 ಅನ್ನೋ ಅಕ್ಷರ ಅಥವಾ 6 ಅನ್ನೋ ಅಕ್ಷರದಲ್ಲಿ ಯಾರ್ಯಾರೆಲ್ಲ ಹೆಸರಿಟ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ. ಅವ್ರ ತಾಯಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಶನಿ 6ನೇ ಮನೇಲಿದ್ದಾನೆ, ರಾಶಿಗೆ ಶನಿ 6ನೇ ಮನೇಲಿದ್ದಾನೆ. ಸಾಕಷ್ಟು ಬಾರಿ ಹೇಳ್ತಾ ಬಂದೆ, ತುಲಾರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ. ಜೊತೆಗೆ ಮೀನರಾಶಿ, ವೃಷಭ ರಾಶಿ ಅಂತ ಸಾಕಷ್ಟು ಬಾರಿ ಹೇಳಿದೆ. ಇದು ಕೆಲವೊಂದು ಉದಾಹರಣೆಗಳು. ಯಾಕಂದರೆ ಎಂಥ ದೊಡ್ಡ ದೊಡ್ಡ ಮನೆಗಳಲ್ಲೂ ಕೂಡ, ಯಾಕಂದರೆ ದೇವೇಗೌಡರು ಅಂತ ಅಂದರೆ ಪ್ರೈಮ್ ಮಿನಿಸ್ಟ್ರು, ನಮ್ಮ ಒಂದು ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಅವರ ಒಂದು ಕುಟುಂಬದಲ್ಲಿ ಒಂದು ಸಾವು ನೋವನ್ನು ನೋಡ್ತೀವಿ. ಅದರ ಒಂದು ದುಃಖವನ್ನು ಇನ್ನೂ ನಮ್ಮ ಒಂದು ಕರ್ನಾಟಕದ ಜನತೆಗೆ, ಯಾಕಂದರೆ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಅದರ ಹೆಮ್ಮೆ ನಮಗೆಲ್ಲರಿಗೂ ಇದೆ. ಕರ್ನಾಟಕದಲ್ಲಿ ಇನ್ನು ಅದರ ಒಂದು ಸೂತ್ಕದ ಛಾಯೆ ಹೋಗಿಲ್ಲ. ಮತ್ತು ನೋಡಿ, ಹೇಳ್ತಾ ಬಂದಿದ್ದೆ ನಾನು, ಶುಕ್ರ ಕೆಟ್ಟಿದ್ದಾನೆ, ಶುಕ್ರ ಕೇತು ಒಟ್ಟಿಗೆ ಸೂರ್ಯನ ಮನೇಲಿ ಸೇರಿದ್ದಾರೆ. ಯಾಕಂತಂದರೆ ಈ ಒಂದು ಟೈಮಲ್ಲಿ ಹೆಣ್ಣುಮಕ್ಕಳೆಲ್ಲ ತುಂಬ ಹುಷಾರಾಗಿರಬೇಕು ಅಂತ ಸಾಕಷ್ಟು ಬಾರಿ ಹೇಳಿದ್ದೆ. ಅದರಲ್ಲೂ ನೋಡಿ, ನಮಗೆ ತುಂಬ ನಮ್ಮ ಒಂದು ಗಾನಕೋಗಿಲೆ ಅಂತ ನಾವೇನು ಹೇಳ್ತೀವಿ, ಎಸ್ ಜಾನಕಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಇದೇ ಶುಕ್ರ ಮತ್ತು ಕೇತು ಸೇರಿರೋ ಒಂದು ಟೈಮಲ್ಲಿ ಎಸ್ ಜಾನಕಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಜೊತೆಗೆ ಈಗ ರಾಜಕೀಯದಲ್ಲಿ
ಪಾರಂಪರಿಕವಾಗಿ ಬಂದಂತಹ ಇವರು ದೇವೇಗೌಡರ ಒಂದು ಫ್ಯಾಮಿಲಿಯಲ್ಲಿ ಅವರ ಒಂದು ಮಿಸ್ಸಸ್ ಚೆನ್ನಮ್ಮ ಅವ್ರನ್ನ ಕಳ್ಕೊಂಡಿದ್ದೀವಿ. ಅದು ಕೂಡ ನಮ್ಮ ಕರ್ನಾಟಕಕ್ಕೆ ಎಲ್ಲೋ ಒಂದು ಸೂತಕದ ಛಾಯೆ ಅಂತ ಹೇಳುತ್ತೆ. ಮತ್ತು ಹೆಸರಾಂತ ನಮ್ಮ ಒಂದು ಅವರು ಮೈಸೂರಿನಲ್ಲೇ ಬಂದು ನಮ್ಮ ಕರ್ನಾಟಕಕ್ಕೆ ಬಹಳ ತುಂಬ ಫೇಮಸ್ ಆಗಿರುವಂತಹ ಎಸ್ ಜಾನಕಿ ಅವರು ಬೇರೆ ಬೇರೆ ಭಾಷೆಯಲ್ಲಿ ಆಡಿರ್ಬೋದು, ಆದರೆ ನಮ್ಮ ಒಂದು ಕರ್ನಾಟಕಕ್ಕೆ ತುಂಬ ಹೆಮ್ಮೆ ಅಂತ ಹೇಳ್ತೀವಿ. ಮತ್ತು ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಅವರ ಕೊನೆಯ ಒಂದು ಆಸೆ ನಮ್ಮ ಒಂದು ಮೈಸೂರಲ್ಲೇ ಕೂಡ ಕಳೆದಿದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಅಂತ್ಯಕ್ರಿಯೆ ಕೂಡ ನಮ್ಮ ಮೈಸೂರಲ್ಲೇ ಆಗಿದೆ. ಹಾಗಾಗಿ ಅವರು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಜೊತೆಗೆ ಏನಪ್ಪ ಅಂತಂದರೆ ತುಲಾ ರಾಶಿ ಅಂತ ಬಂದಾಗ ತುಲಾ ರಾಶಿಯವ್ರಿಗೆ ಮತ್ತು ಆರನ್ನು ಅಕ್ಷರದಲ್ಲಿ ಯಾರ್ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರ ಅವ್ರಿಗೆ ಆರನ್ನು ಅಕ್ಷರದಲ್ಲಿ ಸಂಸ್ಥೆ ಆಗಿರ್ಬೋದು, ಹೆಸರಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳು ಆ ಒಂದು ಹೆಸರಲ್ಲಿ ನಡೀತಾ ಇರ್ಬೋದು, ಅಥವಾ ಆ ಹೆಸರು ಇಟ್ಕೊಂಡಿರೋ ಅಂಥ ಒಂದು ಏರಿಯಾಸ್ ಆಗಿರ್ಬೋದು. ಇವಾಗ ಹೇಳ್ತಿದ್ದೆ ರಾಜಾಜಿನಗರ ಆಗಿರ್ಬೋದು, ರಾಜರಾಜೇಶ್ವರಿ ನಗರ ಆಗಿರ್ಬೋದು. ಈ ಆರನ್ನು ಅಕ್ಷರದಲ್ಲಿ ಏನೇನೆಲ್ಲ ಸ್ಟಾರ್ಟ್ ಆಗುತ್ತೆ, ಕಂಪನಿ, ಸಂಸ್ಥೆ, ನೇಮ್ ಅಥವಾ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಏನಿರುತ್ತೆ ಆ ಬ್ರ್ಯಾಂಡು, ಇವೆಲ್ಲದಕ್ಕೂ ಕೂಡ ಬಹಳಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತೀರಿ. ಯಾಕಂದರೆ ರಾಶಿಗೂ ತುಂಬ ಟೈಮ್ ಕೆಟ್ಟಿದೆ, ಈ ಆರನ್ನು ಅಕ್ಷರಕ್ಕೂ ಕೂಡ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಜೊತೆಗೆ ನೋಡಿ, ಯಾರೆಲ್ಲ ಆರನ್ನು ಅಕ್ಷರದಲ್ಲಿ ಹೆಸರು ಇಟ್ಕೊಂಡಿರ್ತೀರ, ಕಂಪನಿ ನಡೆಸಿರ್ತೀರ, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಅದ್ರ ಜೊತೆಗೆ ತುಲಾರಾಶಿ ಅಂತ ಹೇಳಿದೆ, ತುಲಾರಾಶಿಗೆ ಶುಕ್ರನೇ ರಾಶಿಯಾಧಿಪತಿ ಆಗಿರ್ತಾನೆ. ಆದರೆ ಎಲ್ಲರೂ ಅಂತಾರೆ ಶುಕ್ರ ಸಿಂಹರಾಶಿಗೆ 11ನೇ ಮನೆಗೆ ಬಂದಿದ್ದಾನೆ, ದುಡ್ಡು ಅಂತ ನಾನು ಸದಾ ಹೇಳ್ತಾ ಬಂದೆ. ಶುಕ್ರ ಮತ್ತು ಕೇತು ಸೇರಿದರೆ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ, ಹೆಣ್ಣು ಮಕ್ಳಿಗೆ ಬಹಳ ಡೇಂಜರ್. ಶುಕ್ರ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಡೇಂಜರು. ಯಾರೆಲ್ಲ ತುಲಾರಾಶಿಯವರು ಇರ್ತೀರ, ಅಡುಗೆ ಮನೆಯಲ್ಲಿ ಹೆಣ್ಣುಮಕ್ಕಳು ಯಾರೆಲ್ಲ ಸ್ಟವ್ ಮುಂದೆ ಇರ್ತೀರ, ಅಡುಗೆ ಮನೇಲಿ ಏನಾದರೂ ಅಪಾಯಕಾರಿ ಸಂಗತಿಗಳು ಆಗೋದುಂಟು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಬೆಂಕಿಯಿಂದ ಕೆಲವೊಂದು ಅಪಾಯಗಳನ್ನ ಅನುಭವಿಸ್ತೀರ ಅಂತ ಹೇಳ್ತೀನಿ. ಯಾಕಂದರೆ ಟೈಮ್ ತುಂಬ ಕೆಟ್ಟಿದೆ. ಟೈಮ್ ಚೆನ್ನಾಗಿಲ್ದಿರೋ ಟೈಮಲ್ಲೇ ನಮಗೆ ಈ ಥರ ಎಲ್ಲ ಆಗೋದು. ಗ್ರಹಗತಿಗಳು ಯಾವಾಗ ಬದಲಾಗ್ತಾರೆ ಅವಾಗ ಹಿಂಗಾಗೋದು. ಯಾಕಂದರೆ ಶುಕ್ರ ವಾಸಿಸುವಂಥ ಒಂದು ಸ್ಥಳ ಅದಾಗಿರೋದ್ರಿಂದ ಹೆಣ್ಣುಮಕ್ಳು ಬಹಳಷ್ಟು ಅಡುಗೆ ಮನೇಲಿರೋದ್ರಿಂದ, ಅಡುಗೆ ಮನೇಲಿ ಒಂದು ಕುಟುಂಬದಲ್ಲಿ ಒಂದು 2-3 ಜನ ಅಡುಗೆ ಮನೇಲಿ ಸೇರಿದ್ರೆ ಅಲ್ಲಿ ಜಗಳ, ಮನೇಲಿ ಮನಸ್ತಾಪ, ಕದನಗಳು ಸ್ಟಾರ್ಟ್ ಆಗುತ್ತೆ. ಅಥವಾ ಹೆಣ್ಣು ಮಕ್ಕಳು ಯಾರೋ ಒಬ್ಬರೇ ಇರ್ತೀವಿ, ನಮ್ಮ ಮನೇಲಿ ಯಾರೂ ಇಲ್ಲ, ನಾವು ಒಬ್ಬರೇ ಇರೋದು ಅಂತ ಅಂದ್ಕೊಂಡ್ರೆ ಯಾವುದಾದ್ರೂ ಒಂದು ಅಪಾಯ, ಕೈ ಕುಯ್ಕೊಳ್ಳೋದು, ಬಿಸಿನೀರು ಹಾಕ್ಕೊಳ್ಳೋದು, ಸ್ಟವ್ ಮುಂದೆ ಇರ್ತೀರಾ, ಹುಷಾರಾಗಿರಬೇಕು. ಅಡುಗೆ ಮನೇಲಿ ಒಂದಿಲ್ಲ ಒಂದು ತೊಂದರೆನ ಅನುಭವಿಸ್ತೀರಾ. ಹಾಗಾಗಿ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಿ. ಎಲ್ಲ ಥರದಲ್ಲೂ ಹೆಣ್ಮಕ್ಳಿಗೆ ತೊಂದರೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ನೋಡಿ. ಇವಾಗೂ ಅಷ್ಟೇ ಹೇಳ್ತಾ ಇದ್ದೀನಿ, ಶುಕ್ರ ಕೇತು ಯಾವಾಗ ಸೇರಿದ್ರು ಆವಾಗ ಇಡೀ ರಾಜ್ಯದಲ್ಲೇ ಶೋಕಾಚರಣೆ, 3 ದಿನ ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಆಯಿತು. ಮತ್ತು ಇವರು ಚೆನ್ನಮ್ಮ ಅವ್ರು ತೀರ್ಕೊಂಡ್ರು. ಅವರು ಹೆಂಗಸು, ಲೇಡೀಸ್ ಅಂತಂದರೆ ಅಂತಿಂಥ ಮಹಿಳೆ ಅಲ್ಲ, ಒಂದು ರಾಜಕೀಯ ಹುಟ್ಟಾಗ್ತಂಥ ಒಂದು ಫ್ಯಾಮಿಲಿಯ ಒಂದು ಲೇಡೀಸ್ ಆಗಿರ್ತಾರೆ. ಸೊ ಅವ್ರಿಗೆ ಎಲ್ಲ ಥರದ ಗೌರವಗಳು ಮತ್ತು ಎಲ್ಲ ಕಡೆ ಮನೆ ಮಾತಾಗಿರುವಂಥ ಒಂದು ಕುಟುಂಬ ಆಗಿರೋದ್ರಿಂದ ಆ ಕುಟುಂಬದಲ್ಲಿ ಸಾವು ನೋವನ್ನು ನೋಡಿದಾಗ ಖಂಡಿತವಾಗ್ಲೂ ಇದೆಲ್ಲೋ ಒಂದು ಕಡೆ ಎಲ್ಲರಿಗೂ ದುಃಖ ತರುವಂಥ ವಿಷಯ. ಮತ್ತು ಎಸ್ ಜಾನಕಿ ಅಂತ ಹೇಳಿದೆ, ಅವರು ಕೂಡ ಶುಕ್ರ ಕೇತು ಯಾವಾಗ ಇದಕ್ಕೆ ಸಿಂಹರಾಶಿಗೆ ಬಂದರೆ, ಯಾಕಂದರೆ ಅವ್ರು ತುಂಬ ಚೆನ್ನಾಗೇ ಇದ್ದರು, ಅಸ್ವಸ್ಥ ಆಗಿದ್ದರು. ಸೊ ಹಾಗಾಗಿ ಅವರ ಒಂದು ತೊಂದರೆ ಅದೆಲ್ಲವೂ ಕೂಡ ಹೇಳುತ್ತೆ. ಇದು ಎಲ್ಲರಿಗೂ ಗೊತ್ತಾಗುವಂಥ ವಿಷಯ. ಇದೇ ಥರ ಒಂದು ಮಗುಗೆ ಕೂಡ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ, ಯಾಕಂದರೆ ಒಂದು ಒಳ್ಳೆಯದು ಕೆಟ್ಟದ್ದು ಯಾವುದಾದ್ರೂ ಸರಿ ಅದು ಬಂದೇ ಬರುತ್ತೆ. ಇದು ಮನೆ ಮಾತಾಗಿದೆ ಕೂಡ, ಅದನ್ನು ನಾವು ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಅದನ್ನೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಇಟ್ಕೊಳ್ಳೋದು ಅಂತ ಕೂಡ ಭಯ ಆಗುತ್ತೆ ಕೆಲವೊಂದು ಮನೆಗಳಲ್ಲಿ. ಹಾಗಾಗಿ ಸತತವಾಗಿ ಹೇಳ್ತಾ ಇದ್ದೀನಿ, ಹೆಣ್ಣುಮಕ್ಳಿಗೆ ಬಹಳಷ್ಟು ತೊಂದರೆ. ಅದರಲ್ಲೂ ತುಲಾರಾಶಿ, ಯಾಕಂದರೆ ರಾಶಿಯಾಧಿಪತಿ ಅವನೇ, ವೃಷಭ ರಾಶಿಯಾಧಿಪತಿ ಶುಕ್ರನೇ. ಅವನು ಸೂರ್ಯನ ಮನೆಯಲ್ಲಿ ಕೇತು ಜೊತೆ ಸೇರಿದಾಗ, ಯಾಕಂದರೆ ಸೂರ್ಯನಿಗೂ ಶುಕ್ರನಿಗೂ ಮೊದಲೇ ಆಗಲ್ಲ. ಸೂರ್ಯನ ಮನೆಯಲ್ಲಿ ಕೇತು ಜೊತೆ ಸೇರಿದಾಗ ಈ ಥರದ ಪ್ರಕರಣಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ವಯಂ ಇವಾಗ ಗೊತ್ತಿಲ್ದಿರ ಏನೋ ಒಂದು ತಪ್ಪುಗಳು ನಡೆದಿರುತ್ತೆ, ಆದರೆ ಸ್ವಯಂವಾಗಿ ತಪ್ಪುಗಳು ನಡೆಯೋದು ಬಹಳಷ್ಟಿರುತ್ತೆ. ಅದು ಇವಾಗ ಕೆಲವೊಂದು ಮಾಧ್ಯಮಗಳಲ್ಲಿ ಬರುತ್ತೆ, ಕೆಲವೊಂದು ಮಾಧ್ಯಮಗಳಲ್ಲಿ ಬರಲ್ಲ. ಎಲ್ಲೋ ಒಂದು ಕಡೆ ಅದು ಕುಟುಂಬದಲ್ಲಿ ಗೊತ್ತಾಗೋದು, ಮನಸ್ತಾಪಗಳಾಗೋದು, ಜಗಳಗಳಾಗೋದು, ಇಲ್ಲ ಕಂಪ್ನಿಗಳಲ್ಲಿ ಗೊತ್ತಾಗೋದು, ಇದೆಲ್ಲವೂ ಆಗ್ತಾ ಇರುತ್ತೆ. ಜೊತೆಗೆ ನೋಡಿ, ತುಲಾರಾಶಿಗೆ ಶನಿ 6ನೇ ಮನೇಲಿರ್ತಾನೆ. ಶನಿ 6ನೇ ಮನೆಯಲ್ಲಿರೋದು ಬಹಳಷ್ಟು ಡೇಂಜರು. ಯಾಕೆ ಅಂತಂದರೆ 6ನೇ ಮನೆ ಕೋಪ, ಜಗಳ, ಕದನ ಇವೆಲ್ಲವೂ ಏನಾದರೂ ಒಂದು
ನೀವು ಎಲ್ಲಾದರೂ ಹೋದರೆ ನಾರ್ಮಲಾಗಿ ಮಾತಾಡ್ತಿರ್ತೀರ, ಒಂದು ಬಿಸ್ನೆಸ್ ಆಗಲಿ ಏನೇ ಒಂದು, ಆದರೆ ಅದೆಲ್ಲೋ ಒಂದು ಕಡೆ ಕೋಪದಿಂದ ಎಂಡ್ ಆಗ್ತಕ್ಕಂಥದ್ದು, ಮಾತಿಗೆ ಮಾತು ಕೊಡ್ತಕ್ಕಂಥದ್ದು, ಇಲ್ಲ ಯಾರನ್ನಾದ್ರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥದ್ದು, ಇವೆಲ್ಲವೂ ಕೂಡ ಆಗ್ತಿರುತ್ತೆ ತುಲಾರಾಶಿಯವ್ರಿಗೆ. ತುಲಾರಾಶಿಯವರು ಬಹಳ ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಈಗೆಲ್ಲ ಶುಕ್ರ ಬರ್ತಿದ್ದಾನೆ, ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಆದರೆ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ದುಡ್ಡು ಮುಖ್ಯ ಅಲ್ಲ, ಅವಮರ್ಯಾದೆ ಆಗುವಂಥದ್ದು. ಇವಾಗ ನೋಡಿ ರಾಹುಲ್ ಗಾಂಧಿ ಅವರು ಕೂಡ, ಯಾಕಂದರೆ ಅವರು ಒಂದು ರಾಜಕೀಯದ ಒಂದು ಫ್ಯಾಮಿಲಿ ಆಗಿರ್ತಾರೆ. ಅವಮರ್ಯಾದೆ, ಅಪಮಾನ ಅನ್ನೋದು ಹೇಗೆಲ್ಲ ಆಗತ್ತೆ, ಹೇಗೆಲ್ಲ ಬರುತ್ತೆ ಅಂತ ಇದಕ್ಕೆ ಒಂದು ನಿದರ್ಶನ. ಅವ್ರದ್ದು ಕೂಡ 6 ಅನ್ನೋ ಅಕ್ಷರದಲ್ಲಿ ಹೆಸರು ಸ್ಟಾರ್ಟ್ ಆಗಿರೋದ್ರಿಂದ ಈ 6 ಅನ್ನೋ ಅಕ್ಷರಕ್ಕೂ ಕೂಡ ಕಂಟಕ ಇದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ ಸತತವಾಗಿ. ಓಕೆ ಮ್ಯಾಮ್, ಇನ್ನು ತುಲಾರಾಶಿ ಅಂತ ಬಂದಾಗ ತಾವು ಶುಕ್ರನ ಬಗ್ಗೆ ವಿವರಿಸ್ತಾ ಇದ್ರಿ. ರಾಹುಕೇತುಗಳು ಯಾವ ರೀತಿ ತುಲಾರಾಶಿಗೆ ಎಫೆಕ್ಟ್ ಮಾಡುತ್ತೆ ಮೇಡಮ್? ನೋಡಿ, ರಾಹು ಬಂದು ತುಲಾರಾಶಿಗೆ 5ನೇ ಮನೆಯಲ್ಲಿರ್ತಾರೆ. ಮತ್ತು ರಾಹುವಿನ ನಕ್ಷತ್ರ, ಇವಾಗ ಸ್ವಾತಿ ನಕ್ಷತ್ರ ಅಂತ ಹೇಳಿದೆ, ಇದು ರಾಹುಗೆ ಸಂಬಂಧಪಟ್ಟಂಥ ನಕ್ಷತ್ರ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ತುಲಾರಾಶಿಯವರಿಗೆ ಹಳೆಯ ಒಂದು ಯಾವುದಾದ್ರೂ ಪರಿಚಯಗಳು, ಹಳೆಯ ಒಂದು ಸಂಬಂಧಗಳಿದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಈ ಟೈಮಲ್ಲಿ ಅದು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ರಿವೀಲ್ ಆಗೋ ಅಂಥದ್ದು, ಹಳೆಯ ಕೇಸ್ಗಳು ರಿವೀಲ್ ಆಗೋ ಅಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೆಲವೊಂದು ಹಳೆಯ ವಸ್ತು, ಹಳೆಯ ವಿಚಾರ, ಇದರಿಂದ ಜಗಳ ಆಗ್ತಕ್ಕಂಥದ್ದು, ಕಿರಿಕಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಕೇತು ಆಲ್ರೆಡಿ ಶುಕ್ರ ಕೇತು ಸಿಂಹ ರಾಶಿಯಲ್ಲಿ ಸೇರಿರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಏರ್ಪಡುತ್ತೆ. ಆಪರೇಷನ್ ಆರೋಗ್ಯ ಅಂತ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏರ್ಪಡುತ್ತೆ ಅಂತ ಹೇಳಿದೆ, ಅದು ಕೂಡ ಆಗುತ್ತೆ ತುಲಾರಾಶಿಯವ್ರಿಗೆ. ಮತ್ತು ವೃಷಭ ರಾಶಿ ಅಂತ ಹೇಳಿದೆ. ವೃಷಭ ರಾಶಿಯವ್ರಿಗೂ ಕೂಡ ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ನೋಡಿ, ವೃಷಭ ರಾಶಿಗೂ ಕೂಡ 4ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು, ರಾಶಿಯಾಧಿಪತಿ ಶುಕ್ರ 4ನೇ ಮನೆಯಲ್ಲಿ ಕೇತು ಜೊತೆ ಸೇರ್ತಾನೆ. ಇದು ಸಿಂಹ ರಾಶಿಗೆ ಯಾವಾಗ ಶುಕ್ರ ಬರ್ತಾನೋ ಆವಾಗ ಕೆಲವೊಂದು ಸತಿ ವೃಷಭ ರಾಶಿಯವರಿಗೆ ಮನೆ ಅಥವಾ ಸುಖಸ್ಥಾನ ಅಂತ ಏನು ಅಂದ್ಕೊಂಡಿರ್ತೀವಿ ಅಲ್ಲಿ ಸ್ವಲ್ಪ ಧಕ್ಕೆ ಉಂಟಾಗುತ್ತೆ. ಮನೇಲಿ ನೆಮ್ಮದಿ ಇರಲ್ಲ, ಗಂಡ ಹೆಂಡತಿ ಸಮಸ್ಯೆ, ಮನೇಲಿ ಕುಟುಂಬದವರ ಸಮಸ್ಯೆ, ಜೊತೆಗೆ ಯಾವುದಾದ್ರೂ ಕಂಪನಿ ಸಂಸ್ಥೆಗಳು ನಡೆಸ್ತಿದ್ರೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಾಲ ಸೋಲ ಮಾಡ್ತಕ್ಕಂಥದ್ದು, ಅಥವಾ ಅಂದ್ಕೊಂಡಿದ್ದ ಕೆಲಸ ಕರೆಕ್ಟಾಗಿ ಆಗದೆ ಇರ್ತಕ್ಕಂಥದ್ದು, ಇದರಿಂದ ತುಂಬ ಒಂಥರ ಏನಾಗುತ್ತೆ, ಮನಸ್ಥಿತಿನೇ ಕೆಡ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ವೃಷಭ ರಾಶಿ ಪ್ಲಸ್ ತುಲಾರಾಶಿಯವ್ರಿಗೂ ಕೂಡ ಇದೇ ರಿಸಲ್ಟ್ ಇರುತ್ತೆ. ತುಲಾರಾಶಿಯವ್ರಿಗೆ ಸೂರ್ಯ ಮತ್ತು ಗುರು ನೋಡಿ 3ನೇವನಾಗಿ 6ನೇವನಾಗಿ 10ನೇ ಮನೇಲಿ ಬಂದಿದ್ದಾನೆ. ಕೆಲಸದವರಿಂದ ತುಂಬ ಪ್ರಾಬ್ಲಮ್, ಅಥವಾ ಇವರೇ ಕೆಲಸ ಮಾಡ್ತಿದ್ರೆ ಅಲ್ಲೂ ಕೂಡ ಇವ್ರಿಗೂ ತೊಂದರೆ, ಕೆಲಸದ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ. ಒಟ್ಟಾರೆ ತುಲಾರಾಶಿಯವ್ರಿಗೆ ಕೆಲಸದವರಿಂದ ತೊಂದರೆ ಆಗೋದು, ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಗುರು 10ನೇ ಮನೇಲಿದ್ದಾಗ ಕೆಲಸ ಕಾರ್ಯ, ಏನೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೋದ್ರು ಅದರಲ್ಲಿ ರಿಸಲ್ಟ್ ಕೊಡೋದಿಲ್ಲ, ಕೆಲಸವನ್ನು ಹಾಳು ಮಾಡ್ತಾ ಹೋಗ್ತಾನೆ. ಜೊತೆಗೆ ಸೂರ್ಯ ಸಿಂಹ ರಾಶಿಗೆ 12ನೇ ಮನೇಲಿರೋದ್ರಿಂದ ಯಾವ ಕೆಲಸ ಕಾರ್ಯ ನೋಡಿ, ಅದಕ್ಕೆ ಸೂರ್ಯ 12ನೇ ಮನೆಗೆ ಯಾವಾಗ ಸಿಂಹರಾಶಿ ರಾಶಿಯಾಧಿಪತಿ 12ನೇ ಮನೆಗೆ ಹೋದ್ನೋ, ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಗಲಭೆಗಳು ಜಾಸ್ತಿ ಆಗ್ತಾ ಇದೆ, ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆಗಳಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಹೊಡೆದಾಟ ಬಡದಾಟ ಇದೇ ನ್ಯೂಸ್ ಬರ್ತಾ ಇದೆ. ಅಂದರೆ ಶಾಂತ ರೀತಿಯಲ್ಲಿ ಯಾವುದೂ ಆಗ್ತಾ ಇಲ್ಲ, ಯಾಕಂದರೆ ಸೂರ್ಯ ಕೆಟ್ಟಿದ್ದಾನೆ. ಸೂರ್ಯ ಯಾವಾಗ ಹೀಗೆ ಕೆಟ್ಟಿದ್ದಾನೆ ಅದು ಈ ಅಧಿಕಾರಿಗಳಿಗೆ ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ. ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಸಿನಿಮಾ ರಂಗದವರಾಗಿರ್ಬೋದು. ಯಾವುದೋ ಒಂದು ನೋಡಿ, ರಾಹುಲ್ ಗಾಂಧಿ ಅಂತ ತೋರಿಸ್ತಾ ಇದೆ. ರಾಹುಲ್ ಗಾಂಧಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಗೆ ಇದು ಅವಮರ್ಯಾದೆ ಅಲ್ವಾ, ಅವ್ರ ಫ್ಯಾಮಿಲಿಗೆ ಅವಮರ್ಯಾದೆ, ಕೆಲಸಗಳಾಗ್ತಾ ಇಲ್ಲ, ಮತ್ತು ಎಲ್ಲೋ ಒಂದು ಕಡೆ ತುಂಬ ನೋವನ್ನು ತಂದುಕೊಡೋ ಅಂಥದ್ದು. ಅದರಲ್ಲೂ 6 ಅನ್ನೋ ಅಕ್ಷರ ಅವ್ರದ್ದು ತುಲಾರಾಶಿ. ಯಾರೆಲ್ಲ ತುಲಾರಾಶಿಯಲ್ಲಿರ್ತೀರ, ಯಾರೆಲ್ಲ ವೃಷಭ ರಾಶಿಯಲ್ಲಿರ್ತೀರ, ಇವರು 2 ರಾಶಿಗಳು ಕೂಡ ಶುಕ್ರ ಕೆಟ್ಟಿದ್ದಾನೆ. 2 ರಾಶಿಗೆ ಶುಕ್ರನೇ ಅಧಿಪತಿಯಾಗಿರ್ತಾನೆ. ಶುಕ್ರ 4ನೇ ಮನೆಯಲ್ಲಿದ್ದಾಗ ಸುಖಸ್ಥಾನವನ್ನು ಕೆಡಿಸ್ತಾನೆ ವೃಷಭ ರಾಶಿಯವ್ರಿಗೆ. ಟೋಟಲ್ ಎಲ್ಲಿ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಮನೇಲೂ ನೆಮ್ಮದಿ ಇಲ್ಲ, ಇರಬೇಕಾ ಬೇಡವಾ ಅನ್ನೋ ಸ್ಥಿತಿಗೆ ತಗೊಂಡು ಬಂದಿರ್ತಾನೆ. ಅದೇ ರೀತಿ ತುಲಾರಾಶಿಗೆ ಬುಧ ಒಬ್ಬ ಚೆನ್ನಾಗಿದ್ದಾನೆ. ಬುಧನೂ ಚೆನ್ನಾಗಿರೋಕ್ಕೆ ಕಾರಣ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆದರೆ ಅವನು 12ನೇವನಾಗಿರ್ತಾನೆ. 12ನೇವನಾಗಿ 9ನೇ ಮನೆಯಲ್ಲಿ ಇರ್ತಾನೆ. ನೋಡಿ, ರಾಹು ಕೆಟ್ಟಿದ್ದಾನೆ, ಶನಿ ಕೆಟ್ಟಿದ್ದಾನೆ, ಸೂರ್ಯ ಕೆಟ್ಟಿದ್ದಾನೆ. ಶುಕ್ರ ಕೇತು ಸೇರಿ ತುಲಾರಾಶಿ ಆಗಿರ್ಬೋದು, ವೃಷಭ ರಾಶಿಯವರಾಗಿರ್ಬೋದು, ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳು ತುಂಬ ಹುಷಾರಾಗಿರಿ, ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಕೂಡ ತುಂಬ ಹುಷಾರಾಗಿರಿ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಬಹಳಷ್ಟು ಕೇರ್ಫುಲ್ ಆಗಿರಿ ಹೆಣ್ಣು ಮಕ್ಕಳು. ಸತತವಾಗಿ ನಾನು ಉದಾಹರಣೆ ಕೊಡ್ತಾ
ಬಂದೆ. ಅದರಲ್ಲೂ 6 ಅನ್ನೋ ಅಕ್ಷರದವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೋಡಿ, ಸ್ವಾತಿ ನಕ್ಷತ್ರ ಇವತ್ತು. ಸ್ವಾತಿ ನಕ್ಷತ್ರ ಅಂತ ಅಂದರೆ ತುಲಾರಾಶಿಯವರು, ಸ್ವಾತಿ ನಕ್ಷತ್ರದವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ಈ ಬೇಡದೇ ಇರೋ ಕೆಲಸಕ್ಕೆ ಬೇಡದೇ ಇರೋ ಮಾತುಗಳು, ನಿಂದನೆಗಳನ್ನ ಕೂಡ ಅನುಭವಿಸ್ಬೇಕಾಗತ್ತೆ. ಮತ್ತು ಯಾವುದಾದ್ರೂ ಒಂದು ಹೆಜ್ಜೆ ಇಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿಡಬೇಕಾಗತ್ತೆ. ಇದಕ್ಕೆ ಪರಿಹಾರನೂ ಇದೆ, ಪರಿಹಾರ ಮಾಡ್ಕೊಳ್ಬೇಕು. ಪರಿಹಾರದ ಭಾಗವನ್ನು ಮುಂದುವರಿಸೋಣ. ಮೇಡಮ್, ನೀವು ಪರಿಹಾರದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ರಿ, ಏನು ಪರಿಹಾರ ಮಾಡ್ಕೊಳ್ಬಹುದು ಮೇಡಮ್ ಈ ಸಂದರ್ಭದಲ್ಲಿ? ನೋಡಿ, ಪರಿಹಾರ ಅನ್ನೋದಕ್ಕಿಂತ ಮುಂಚೆ ಕುಜ ಬಂದು 2ನೇ ಮನೆಯವನು. ಅಂದರೆ ತುಲಾರಾಶಿಗೆ 2ನೇ ಮನೆಯವನಾಗಿ ಸಪ್ತಮಾಧಿಪತಿಯಾಗಿ 8ನೇ ಮನೆಗೆ ಹೋಗಿದ್ದಾನೆ. 8ನೇ ಮನೆ ಅಂತಂದರೆ 7ನೇ ಮನೆಯವನು 8ನೇ ಮನೆಗೆ ಯಾವಾಗ ಪಾಸ್ ಆಗ್ತಾನೆ ಆಗ ತುಲಾರಾಶಿಯವ್ರಿಗೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಡೈವೋರ್ಸ್ ಆಗೋ ಅಂಥವ್ರು, ಡೈವೋರ್ಸ್ ಬೇಕು ಅಂತ ಅಂದ್ಕೊಳ್ಳೋರು, ಅವರೆಲ್ಲರಿಗೂ ಕೂಡ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರಾ, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ ಈ ಏನು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು, ಮತ್ತು ಮನೆ ಕಟ್ಟಿ ಮಾರ್ತಕ್ಕಂಥದ್ದು, ಈ ಭೂಮಿ ವಿಚಾರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಹೊಡ್ತಾನೆ ತುಲಾರಾಶಿಯವ್ರಿಗೆ. ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಯಾಕೆ ಅಂತಂದರೆ ಇಲ್ಲಿ ಕುಜ ಗ್ರಹನೂ ಕೂಡ, ಯಾಕಂದರೆ ನಿಮ್ಮ ಧನಸ್ಥಾನಾಧಿಪತಿ ಅವನೇ ಆಗಿರ್ತಾನೆ, ಆದರೆ ಅವನು 7ನೇವನು ಕೂಡ ಅವನೇ ಆಗಿರ್ತಾನೆ. 2ನೇವನಾಗಿ 7ನೇವನಾಗಿ ಅವನು ಎಲ್ಲೋ ಒಂದು ಕಡೆ 8ನೇ ಮನೆಗೆ ಬಂದಾಗ ಸಡನ್ ಶಾಕಿಂಗ್ ನ್ಯೂಸ್ ಆಗುವಂಥದ್ದು, ನಿಮ್ಮ ಇದ್ದಕ್ಕಿದ್ದಂಗೆ ನಿಮ್ಮ ದುಡ್ಡು ಕಳ್ಕೊಳ್ಳೋ ಅಂಥದ್ದು, ನಿಮ್ಮ ಪಾರ್ಟ್ನರ್ಶಿಪ್ಪು ನಿಮ್ಮನ್ನು ಬಿಟ್ಟು ಹೋಗೋ ಅಂಥದ್ದು, ಅಥವಾ ಪಾರ್ಟ್ನರ್ ಯಾರಾಗಿರ್ತಾರೆ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅವ್ರು ಯಾರಾಗಿರ್ತಾರೆ ಅವರು ಎಲ್ಲೋ ಒಂದು ಕಡೆ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಅಂಥದ್ದು, ಮನೇಲಿ ಗೊಂದಲಗಳಾಗುವಂಥದ್ದು, ಇವೆಲ್ಲವೂ ಆಗ್ತಾ ಇರುತ್ತೆ. ಹಾಗಾಗಿ ಯಾರೆಲ್ಲ ತುಲಾರಾಶಿಯವರು ಕುಜ ಕೆಟ್ಟಿದ್ದಾನೆ ಅಂತಂದರೆ, ಯಾರು ಮನೆ ಕಟ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಏನಾದರೂ ಒಂದೊಂದು ತೊಂದರೆಗಳು, ಮನೆ ಕಟ್ಟೋಕ್ಕಾಗಲ್ಲ, ಲೋನ್ ಬರೋದಿಲ್ಲ, ಅಥವಾ ಲೋನ್ ಆಗಿದ್ರು ಕೂಡ ಲೋನ್ ತೀರ್ಸೋಕ್ಕಾಗಲ್ಲ, ಮನೆ ಬಿಡಬೇಕಾಗುತ್ತೆ, ಕಟ್ಟಿರೋ ಮನೆ ಬಿಡಬೇಕಾಗುತ್ತೆ, ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ತುಲಾರಾಶಿಯವ್ರಿಗೆ. ಯಾಕಂದರೆ ಗ್ರಹಗಳು ತುಂಬಾ ಕೆಟ್ಟಾಗ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ತೊಂದರೆಗಳು ಆಗ್ತಾನೇ ಇರುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ರಿಯಲ್ ಎಸ್ಟೇಟ್ ಮಾಡೋರು ನೋಡಿ, ಭೂಮಿ ಮೇಲೆ ಯಾರೋ ಹೇಳ್ತಾರೆ ದುಡ್ಡು ಹಾಕಿ ಹಂಗಾಗುತ್ತೆ ಹಿಂಗಾಗುತ್ತೆ. ತುಲಾರಾಶಿಯವರು ಕೇರ್ಫುಲ್ ಆಗಿರಿ. ಮತ್ತು 12ನೇ ಮನೆಯವನು ವೃಷಭ ರಾಶಿಗೆ 12ನೇ ಮನೆಯವನು ರಾಶಿಗೆ ಬಂದಿದ್ದಾನೆ. 12ನೇ ಮನೆಯವನು ರಾಶಿಗೆ ಬಂದಿರೋದ್ರಿಂದ ಲಿಟಿಗೇಷನ್ ಪ್ರಾಪರ್ಟಿ ಯಾವುದಾದ್ರೂ ಇದ್ದರೆ ಅದರಿಂದ ಕೋರ್ಟು ಕೇಸು ಜಗಳಗಳು ಖಂಡಿತವಾಗಿ ನಿಮ್ಮ ಮೇಲಕ್ಕೆ ಬರುತ್ತೆ, ನಿಮ್ಮ ತಲೆ ಮೇಲೆ ಬರುತ್ತೆ. ವೃಷಭ ರಾಶಿಯವ್ರಿಗೆ ಅವರು ಕೂಡ ಭೂಮಿ ವಿಚಾರ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮನೆ ಮಠ ಏನಾದರೂ ಕಟ್ಟುತ್ತಿದ್ರೆ ಅದರಲ್ಲಿ ವಿಳಂಬ ಆಗುವಂಥದ್ದು, ಕೆಲಸ ಆಗದಿರ್ತಕ್ಕಂಥದ್ದು, ಅಥವಾ ತಾನಾಗೆ ಕೆಲಸ ಬಂದರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಕೆಲಸದವ್ರ ಜೊತೆ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಈ ಥರದ್ದು ಪ್ರಾಬ್ಲಮ್ ತುಂಬ ಆಗ್ತಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಪ್ರಾಪರ್ಟಿ ವಿಷಯ, ಮನೆ ವಿಷಯ ಅಂತ ಬಂದಾಗ ಇದರಲ್ಲಿ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ವೃಷಭ ರಾಶಿಯವರು ಅಷ್ಟೇ, ತುಲಾರಾಶಿಯವರು ಅಷ್ಟೇ. ತುಲಾರಾಶಿಯವ್ರು ಹೇಳಿದೆ ಸ್ವಂತ ವೈಯಕ್ತಿಕ ತೊಂದರೆಗಳು ಕೂಡ ಆಗ್ತಾ ಹೋಗುತ್ತೆ ತುಲಾರಾಶಿಯವ್ರಿಗೆ. ಯಾಕಂದರೆ ಸಪ್ತಮಾಧಿಪತಿ ಕುಜ 8ನೇ ಮನೆಗೆ ಬಂದಾಗ ಮದುವೆ ವಿಷಯ, ಮದುವೆ ಸೆಟ್ಟಾಗಿ ನಿಂತೋಗುವಂಥದ್ದು, ಅಥವಾ ಮದುವೆ ಮಾಡ್ಕೋಬೇಕು ಅಂತ ತುಂಬ ವರ್ಷದಿಂದ ಯಾರೆಲ್ಲ ಇಷ್ಟಪಟ್ಟು ಮನೇಲಿ ಒಪ್ಪಿಸಿ ಅಥವಾ ನೀವೇ ಒಪ್ಕೊಂಡು ಅವರು ಎಲ್ಲೋ ಒಂದು ಕಡೆ ಬ್ರೇಕಪ್ ಆಗುವಂಥದ್ದು, ಮದುವೆ ಆಗಿರೋರು ಕೂಡ ಬ್ರೇಕಪ್ ಆಗುವಂಥದ್ದು, ಇದೆಲ್ಲವೂ ಡಿಸ್ಟರ್ಬೆನ್ಸ್ ನಡೆಯುತ್ತೆ. 1 ತಿಂಗಳುಗಳ ಕಾಲ ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಜೊತೆಗೆ ಶುಕ್ರ ಹೇಳಿದೆ, ಬುಧ ಒಬ್ಬ ಅವನು 12ನೇವನು 9ನೇ ಮನೆಗೆ ಬಂದಿರೋದ್ರಿಂದ, 9ನೇ ಮನೆ ಅಂತಂದರೆ ನಾವು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀವಿ. ಆದರೆ ಅದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಇಷ್ಟದ ಪ್ರಕಾರ ಯಾವುದೂ ನೆರವೇರಲ್ಲ. ಯಾಕಂತಂದರೆ ಅಲ್ಲೂ ಕೂಡ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಸುಮ್ಮನೆ ಯಾವುದೂ ನಿಮ್ಮ ಕೈಗೆ ಸಿಕ್ಕಲ್ಲ. ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಇಲ್ಲ ಮನೇಲಿ ದೊಡ್ಡವ್ರಿಗೆ ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲು ಟ್ರೀಟ್ಮೆಂಟು ಇದಕ್ಕೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು. ಬಿಸ್ನೆಸ್ ಯಾರೆಲ್ಲ ನಡೆಸ್ತಾ ಇರ್ತೀರ ತುಲಾರಾಶಿಯವರು ಅವರು ಕೂಡ ಎಲ್ಲೋ ಒಂದು ಕಡೆ ಬಿಸ್ನೆಸ್ಸಲ್ಲಿ ಒಂದು 75% ಅಷ್ಟೇ, 25% ನಿಮ್ಮ ಕೈ ತಪ್ಪೋಗುತ್ತೆ. ಅದನ್ನು ನೋಡಿಕೊಂಡು ವ್ಯವಹಾರ ಮಾಡಬೇಕಾಗತ್ತೆ ತುಲಾರಾಶಿಯವರು. ಜೊತೆಗೆ ಮನಸ್ಥಿತಿ ಅಂತ ಏನು ಹೇಳಿದೆ ನೋಡಿ, 10ನೇ ಮನೆಗೆ ಗುರು ಮತ್ತು ಸೂರ್ಯ ಒಟ್ಟಿಗೆ ಸೇರಿರ್ತಾರೆ. ಅದು ಬಂದು ಚಂದ್ರನ ಒಂದು ಮನೆ ಆಗಿರುತ್ತೆ. ಆಲ್ರೆಡಿ ಹೇಳಿದೆ, ಚಂದ್ರನ ಮನೆಯಲ್ಲಿ ಗುರು ಸೇರಿರೋದ್ರಿಂದ ಬಹಳಷ್ಟು ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ. ನೀರಿನಿಂದ ತೊಂದರೆ, ಮಳೆಯಿಂದ ತೊಂದರೆ ಅಂತ ಹೇಳಿದೆ. ಇದರ ಎಫೆಕ್ಟು ತುಲಾರಾಶಿಯವ್ರಿಗೂ ಇರುತ್ತೆ. ಏನಪ್ಪ ಅಂತಂದರೆ ನೋಡಿ, 11ನೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಸೇರಿರೋದ್ರಿಂದ ಸೂರ್ಯ ಆ ಮನೆಯಿಂದ ಅವನಿಗೆ 12ನೇ ಮನೆ ಆಗಿರುತ್ತೆ. ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರಿ ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ.
ಸರ್ಕಾರಿ ಕೆಲಸ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಅಥವಾ ಅಧಿಕಾರಿಗಳು ಯಾರಿರ್ತೀರ ಇವರೆಲ್ಲರೂ ಕೂಡ ತುಲಾರಾಶಿಯವರು. ಅದರಲ್ಲೂ ಶುಕ್ರ ಮತ್ತು ಕೇತು ನಿಮಗೆ 11ನೇ ಮನೇಲಿ ಸೇರಿ 10ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ ಇವಾಗೆಲ್ಲ ನೋಡ್ತಾ ಇದ್ದೀರಾ, ಕೆಲವೊಂದು ವಿಚಾರಗಳಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು ಈ ಹನಿ ಟ್ರ್ಯಾಪ್ ಅಂತೆ. ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಚು ಮಿಂಚು ಸ್ವಲ್ಪ ಇದರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ. ಹಾಗಾಗಿ ಈ ಒಂದು ಟೈಮಲ್ಲಿ ಯಾಕಂದರೆ ರಾಶಿಯನ್ನು ಬಿಟ್ಟು ಗ್ರಹಗಳು ಬದಲಾಗಬೇಕು, ಶುಕ್ರ ಬದಲಾಗಬೇಕು, ಶುಕ್ರ ಕೇತು ಮತ್ತು ಸಿಂಹ ರಾಶಿಯನ್ನು ಬಿಟ್ಟು ಬದಲಾಗಬೇಕು. ಅಲ್ಲಿವರೆಗೂ ತುಲಾರಾಶಿಯವ್ರಿಗೆ ಬಹಳ ತೊಂದರೆ, ವೃಷಭ ರಾಶಿಯವ್ರಿಗೂ ತುಂಬ ತೊಂದರೆ. ಯಾಕಂದರೆ ಎರಡೂ ರಾಶಿಗೆ ರಾಶಿಯಾಧಿಪತಿ ಶುಕ್ರನೇ ಆಗಿರ್ತಾನೆ. ಹಾಗಾಗಿ ಏನೇ ಕೆಲಸ ಕಾರ್ಯ ಮಾಡಬೇಕಂದ್ರೂ ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಇವಾಗ ಇಷ್ಟೆಲ್ಲ ಕಷ್ಟ ಬರುತ್ತೆ, ಈ ಥರನೇ ಆಗುತ್ತೆ, ಹೀಗೆ ಆಗುತ್ತೆ ಅಂತ ನಾವು ಹೇಳಿರ್ತೀವಿ. ಡಾಕ್ಟ್ರ್ ಆದರೆ ಕಾಯಿಲೆ ಬಂದ ಮೇಲೆ ಹೇಳ್ತಾರೆ ನಿಮ್ಗೆ ಇಂಥ ಕಾಯಿಲೆ, ಇಂಥ ಮೆಡಿಸನ್ ತೊಗೊಳ್ಳಿ, ಇಂಥ ಮೆಡಿಸನ್ ತೊಗೊಳ್ಳಿ. ಆದರೆ ನಾವು ಹಾಗಲ್ಲ, ಮುಂಚೆನೇ ಗ್ರಹಗತಿಗಳು ಬದಲಾಗ್ತಿದ್ದಾವೆ, ಹೀಗೆಲ್ಲ ಆಗತ್ತೆ ಅಂತ ಕೆಲವೊಂದು ಉದಾಹರಣೆ ಕೂಡ ಕೊಡ್ತಾ ಇದ್ದೀವಿ ಹೀಗೆ. ಯಾಕಂದರೆ ಪ್ರಪಂಚದಲ್ಲಿ ಏನಾಗುತ್ತೆ ಅಂತಂದರೆ ಉದಾಹರಣೆ ಏನು ಕೊಡ್ತೀವಿ, ಏನು ನಾವು ಹೇಳಿರೋ ಪ್ರಕಾರ ನಡೆದಿರುತ್ತೆ ಅದನ್ನು ಉದಾಹರಣೆ ಕೊಡ್ತೀವಿ. ಸಾಮಾನ್ಯ ಜನರಿಗೆ 6 ಅನ್ನೋ ಅಕ್ಷರದವ್ರಿಗಾಗಿರ್ಬೋದು, ತುಲಾರಾಶಿಯವ್ರಿಗಾಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು, ಈ ಥರದ ಪ್ರಾಬ್ಲಮ್ಮು ಆಗ್ತಾನೇ ಇರುತ್ತೆ. ಕೆಲವೊಂದು ಮನೆಯಲ್ಲೇ ಸರಿ ಹೋಗ್ಬಿಡುತ್ತೆ, ಕೆಲವೊಂದು ಮನೆಯಿಂದ ಹೊರಗಡೆ ಬರುತ್ತೆ. ಯಾಕಂದರೆ ಮನೆ ಒಳಗಡೆ 4 ಗೋಡೆ ಮಧ್ಯೆ ನಡೆಯೋವಂಥ ಕೆಲವೊಂದು ಪ್ರಕರಣಗಳು ಈಚೆ ಬರ್ತಾ ಹೋಗುತ್ತೆ. ಈ ರೀತಿ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತೆ, ಅಪಮಾನ ಅವಮರ್ಯಾದೆ ಇವೆಲ್ಲವೂ ಆಗ್ತಾ ಇರುತ್ತೆ. ಅದನ್ನು ನೀವು ತಪ್ಪಿಸ್ಕೋಬೇಕು ಅಂದರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ಜಾತಕವನ್ನು ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಯಾವ ದಶ ನಡೀತಿದೆ ನೋಡಿ. ಈಗೇನಾದರೂ ಶುಕ್ರದಶ ನಡೀತಾ ಇದ್ದರೆ, ತುಲಾರಾಶಿಯವ್ರಿಗೆ ಶುಕ್ರದಶ ನಡೀತಾ ಇದ್ದರೆ ಸಿಕ್ಕಾಪಟ್ಟೆ ತೊಂದರೆ. ಶುಕ್ರದಶ ಕೇತು ಭುಕ್ತಿ ಆಗಿರ್ಬೋದು, ಶುಕ್ರದಶ ಸೂರ್ಯ ಭುಕ್ತಿ ಆಗಿರ್ಬೋದು, ಅಥವಾ ಸೂರ್ಯದಶ ಶುಕ್ರ ಭುಕ್ತಿ ಆಗಿರ್ಬೋದು, ಈ ಥರದ್ದು. ಯಾಕಂದರೆ ಗ್ರಹಗಳು ಎಲ್ಲಿ ಕೆಟ್ಟಿದ್ದಾವೆ ಆ ಭುಕ್ತಿಗಳು ನಡೆದಾಗೂ ಕೂಡ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತೊಂದರೆ ಆಗದೆ ಇರೋರು ನಾನು ತುಂಬ ಚೆನ್ನಾಗಿದ್ದೀನಿ, ಸಡನ್ನಾಗಿ ಭುಕ್ತಿಗಳು ಬಂದಾಗ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒನ್ಸ್ ನೀವು ಆ ಒಂದು ಅವಮರ್ಯಾದೆ, ಅಪಮಾನ ಅಥವಾ ಏನೋ ಒಂದು ಬಿಗ್ ಅಮೌಂಟ್ ಕಳ್ಕೊಂಡ್ರೆ ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇನ್ನೊಂದು 10 ವರ್ಷ ಬೇಕು ನಿಮಗೆ. ಸೊ ಹಾಗಾಗಿ ಮತ್ತೆ ಏನು ಹೇಳಿದೆ ಇವಾಗ ಡಿವೋರ್ಸ್ ಅಂತ ಹೇಳಿದೆ, ಡಿವೋರ್ಸ್ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗಿರ್ಬೋದು. ಮತ್ತು ಮೈಗೆ ಹೆಲ್ತ್ ಅಂತ ಬಂದಾಗ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಈ ಭುಕ್ತಿಗಳು ಯಾವಾಗ ನಡೆಯುತ್ತೆ, ಶುಕ್ರದಶ ಶುಕ್ರ ಭುಕ್ತಿ, ಶುಕ್ರದಶ ಸೂರ್ಯ ಭುಕ್ತಿ, ಶುಕ್ರದಶ ಕುಜ ಭುಕ್ತಿ, ಈ ಭುಕ್ತಿಗಳು ನಡಿಬೇಕಾದ್ರೆ ಅಥವಾ ಇದೇ ದಶಗಳು ನಡೆದು ಈ ಶುಕ್ರ ಭುಕ್ತಿಗಳು ನಡಿಬೇಕಾದ್ರೆ ಈ ಥರ ತೊಂದರೆ ಆಗುತ್ತೆ. ತುಲಾರಾಶಿಯವರು, ವೃಷಭ ರಾಶಿಯವರು ಮಿಸ್ ಮಾಡಿದಿರ ನಿಮ್ಮ ಒಂದು ಜಾತಕವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಗೆ ಯಾವ ದಶ ಭುಕ್ತಿ ನಡೀತಿದೆ ಅದ್ರ ಪ್ರಕಾರ ನೀವು ಪರಿಹಾರವನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇದು ಆಷಾಢ ಮಾಸ. ಯಾಕಂದರೆ ಎಲ್ಲ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಈ ಆಷಾಢದಲ್ಲಿ ಹೆಣ್ಣು ದೇವ್ರನ್ನ ಅತಿ ಹೆಚ್ಚು ಒಲಿಸ್ಕೋಬೇಕು ಅಂತ ದೇವಸ್ಥಾನಗಳಿಗೆ ಹೋಗೋದುಂಟು, ಮತ್ತು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಕೊಡೋದುಂಟು. ತುಂಬ ಭಕ್ತಿಯಾಗಿ ಆಷಾಢದಲ್ಲಿ ಹೆಣ್ಣು ದೇವ್ರನ್ನ ಅತಿಯಾಗಿ ಪೂಜೆ ಮಾಡ್ತಾರೆ. ಆದರೆ ಈ ಶುಕ್ರ ಅಂತ ಬಂದಾಗ ಹೆಣ್ಣು ಮಕ್ಕಳಿಗೆ ಹೆಣ್ಣು ದೇವರು ಒಲಿಬೇಕಾಗತ್ತೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ. ಹಾಗಾಗಿ ನಾನೊಂದು ಟೈಮಿಂಗ್ಸ್ನ ಕೊಡ್ತೇನೆ. ಪರಿಹಾರ ಅಂತಂದರೆ ಸಿಂಪಲಾಗಿ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ತುಪ್ಪದ ಒಂದು ದೀಪವನ್ನು ಹಚ್ಚಿ, ಅದರಲ್ಲೂ ಶುಕ್ರವಾರ ಶುಕ್ರ ಹೋರೆಯಲ್ಲಿ ಮಾಡಿದ್ರೆ ತುಂಬ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ತುಲಾರಾಶಿಯವರಂತೂ ಮಿಸ್ ಮಾಡಲೇಬೇಡಿ. ತುಲಾರಾಶಿಯವರು, ವೃಷಭ ರಾಶಿಯವರು ಈ ಒಂದು ಪರಿಹಾರನ ಮಿಸ್ ಮಾಡಬೇಡಿ. ಜೊತೆಗೆ ಮನೆಯಲ್ಲಿ ತೊಗರಿ ಅವರೆಕಾಳು ಅಥವಾ ಬೇಳೆ, ಅವರೆಕಾಳಿಂದ ಮಾಡ್ತಕ್ಕಂಥ ಯಾವುದೇ ಒಂದು ಪದಾರ್ಥವನ್ನು ಮಿಸ್ ಮಾಡ್ದಿರ ಶುಕ್ರವಾರ ತಪ್ಪದಿರ ನೀವು ಊಟ ಮಾಡಿ, ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಮನೆಯಲ್ಲಿ ಶುಕ್ರವಾರ ಅಗ್ನಿ ಮೂಲೆ ಅಂದರೆ ಅಡುಗೆ ಮನೆಯಲ್ಲಿ ಒಂದು ಸಣ್ಣ ದೀಪವನ್ನು ಇಟ್ಟು ಆಮೇಲೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡಿ. ಯಾಕಂದರೆ ಹೆಣ್ಣುಮಕ್ಕಳಿಗೆ ಅಡುಗೆ ಮನೆಯಲ್ಲೇ ತೊಂದರೆ ಅಂತ ಹೇಳಿದ್ದೀನಿ, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಓಕೆ ಮ್ಯಾಮ್, ಸಾಕಷ್ಟು ಮಾಹಿತಿಯನ್ನು, ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು. ನೋಡಿ, ಇಷ್ಟು ಹೊತ್ತು ಇವತ್ತು ತುಲಾರಾಶಿ ಬಗ್ಗೆ, ವೃಷಭ ರಾಶಿ ಬಗ್ಗೆ, 6 ಅನ್ನೋ ಅಕ್ಷರದ ಬಗ್ಗೆ ಏನೆಲ್ಲ ಆಗಿದೆ, ಯಾರ್ಯಾರಿಗೆಲ್ಲ ತೊಂದರೆ ಆಗಿದೆ ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ತುಲಾರಾಶಿಯವರು, ವೃಷಭ ರಾಶಿಯವರು ಖಂಡಿತವಾಗ್ಲೂ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.